ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಅನ್ನದಾತರು ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ರೈತರ ಆಗ್ರಹ. ಕೆಐಎಡಿಬಿ ಭೂಸ್ವಾಧೀನ ವಿರೋಧಿಸಿ ಇಂದು ದೇವನಹಳ್ಳಿ ಚಲೋ. ಚನ್ನರಾಯಪಟ್ಟಣ ರೈತ ಮುಖಂಡರಿಂದ ದೇವನಹಳ್ಳಿ ಚಲೋ ಜಾಥಾ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ತಾಲೂಕಿನ 13 ಹಳ್ಳಿಗಳ ಪೈಕಿ 3 ಹಳ್ಳಿಗಳ 500 ಎಕರೆ ಭೂಮಿ ಬಿಟ್ಟು ಉಳಿದ 1550 ಎಕರೆ ಭೂ ಸ್ವಾಧೀನಕ್ಕೆ ನಿರ್ಧರಿಸಿರುವ ಸರ್ಕಾರ. ರೈತರು ಈಗ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಪ್ರಕರಣ. ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡುವಂತೆ ರೈತರು ಆಗ್ರಹ ಮಾಡಿರುವಂಥದ್ದು. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಇಂದು ದೇವನಹಳ್ಳಿ ಚಲೋ ಜಾಥಾ ನಡೆಯಲಿದೆ. ಚನ್ನರಾಯಪಟ್ಟಣ ರೈತ ಮುಖಂಡರಿಂದ ಈ ಜಾಥಾ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಹಾಗೆ ಚನ್ನರಾಯಪಟ್ಟಣ ತಾಲೂಕಿನ 13 ಹಳ್ಳಿಗಳ ಪೈಕಿ 3 ಹಳ್ಳಿಗಳ 500 ಎಕರೆ ಭೂಮಿಯನ್ನು ಬಿಟ್ಟು ಇನ್ನು ಬಾಕಿ ಉಳಿದಂಥ 1550 ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ನಿರ್ಧರಿಸಿದೆ. ಇದನ್ನು ವಿರೋಧಿಸಿ ಈಗ ರೈತರು ಚಳವಳಿಯನ್ನು ಮಾಡ್ತಿದ್ದಾರೆ. ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಇಂದು ರೈತರು ದೇವನಹಳ್ಳಿ ಚಲೋ ಜಾಥಾವನ್ನು ಮಾಡ್ತಿದ್ದಾರೆ. 1777 ಎಕರೆ ಭೂ ಸ್ವಾಧೀನ ಕೈಬಿಡುವಂತೆ ಆಗ್ರಹಿಸಿ ಹೋರಾಟವನ್ನು ಮಾಡ್ತಿದ್ದಾರೆ. ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೃಹತ್ ಜಾಥಾ ನಡೀತಾ ಇದೆ. ರಾಜ್ಯ ಸರ್ಕಾರ ಈಗಾಗಲೇ 1777 ಎಕರೆ ಭೂ ಸ್ವಾಧೀನವನ್ನು ಪಡಿಸ್ಕೊಂಡಿದೆ. ಇದನ್ನು ವಿರೋಧಿಸಿ ರೈತರು ಜಾಥಾ ನಡೆಸ್ತಾ ಇದ್ದಾರೆ. ದೇವನಹಳ್ಳಿ ತಹಶೀಲ್ದಾರ್ ಎಚ್ ಬಾಲಕೃಷ್ಣನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಇವತ್ತು ಮಿನಿ ಸೌಧ ಬರಬಾರ್ದು ಅಂತ ತಹಶೀಲ್ದಾರ್ ಮನವಿಯನ್ನು ಮಾಡಿದ್ದಾರೆ. ಇವತ್ತು ಚನ್ನರಾಯಪಟ್ಟಣ ಜಮೀನು ಭೂ ಸ್ವಾಧೀನ ವಿರೋಧಿ ಚಳವಳಿ ನಡೀತಾ ಇದೆ. ಹಾಗಾಗಿ ಸಾರ್ವಜನಿಕರು ಮಿನಿ ಸೌಧಕ್ಕೆ ಬರಬಾರ್ದು ಅಂತ ದೇವನಹಳ್ಳಿ ತಹಶೀಲ್ದಾರ್ ಎಚ್ ಬಾಲಕೃಷ್ಣನ್ ಹೇಳಿಕೆಯನ್ನು ನೀಡಿರೋದು. ಸಾರ್ವಜನಿಕರಿಗೆ ಇವತ್ತು ಮಿನಿ ಸೌಧ ಬರಬಾರ್ದು ಅಂತ ತಹಶೀಲ್ದಾರ್ ಮನವಿ ಮಾಡಿದ್ದಾರೆ. ಇವತ್ತು ಚನ್ನರಾಯಪಟ್ಟಣ ಜಮೀನು ಭೂ ಸ್ವಾಧೀನ ವಿರೋಧಿ ಚಳವಳಿ ನಡೆಯುತ್ತಿದೆ. ಈ ಸಂಬಂಧ ನಿನ್ನೆ ರಾತ್ರಿ 8 ಗಂಟೆಯವರೆಗೆ ರೈತರ ಮನವೊಲಿಸುವ ಪ್ರಯತ್ನ ಮಾಡಿದ್ದೇವೆ. ರೈತರು ಈಗ ಹಳೆ ಬಸ್ ಸ್ಟ್ಯಾಂಡ್ ಸಮೀಪ ಪ್ರತಿಭಟಿಸಲು ನಿರ್ಧಾರ ಮಾಡಿದ್ದಾರೆ. ಆದರೂ ನಾವೀಗ ಬಿಗಿ ಬಂದೋಬಸ್ತ್ ಮೂಲಕ ಸಾರ್ವಜನಿಕರಿಗೆ ಬರದಂತೆ ಕೇಳ್ಕೊಳ್ತಾ ಇದ್ದೀವಿ ಅಂತ ಮನವಿಯನ್ನು ಮಾಡಿದ್ದಾರೆ. ಸಾರ್ವಜನಿಕರಿಗೆ ಕೂಡ ನಾವು ಮನವಿನ ಮಾಡ್ತೀವಿ. ನೂಕುನುಗ್ಗಲು ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಬರಬಾರ್ದು ಅಂತ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಹಳೆ ಬಸ್ ಸ್ಟ್ಯಾಂಡಲ್ಲಿ ಸೂಕ್ತ ಜಾಗ ಅಂದ್ಬಿಟ್ಟು ಅವರು ಎಲ್ಲ ಮನ್ಕೊಂಡು ನಮ್ಗೆ ಬಂದು ಹೇಳಿದ್ರು. ಆಮೇಲೆ ಇಲ್ಲ ನಾವು ಅಲ್ಲಿ ಹಳೆ ತಾಲೂಕು ಆಫೀಸ್ ಇದ್ರ ಮುಂದೆ ಮಾಡ್ತೀವಿ, ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲಿ ಮಿನಿ ವಿಧಾನಸೌಧ ನಾವು ಮಾಡಲ್ಲ ಅಂತ ಇದು ಮಾಡಿದ್ವಿ. ಆದರೂ ನಾವು ಈಗ ಭಾಳ ಬಿಗಿ ಬಂದೋಬಸ್ತಲ್ಲಿ ಈಗ ತಾವೇ ನೋಡ್ಕೊಂಬಂದ್ರಿ. ಈಗ ಫುಲ್ ಬಿಗಿ ಬಂದೋಬಸ್ತಲ್ಲಿ ಇಲ್ಲಿ ಪೊಲೀಸ್ ಎಲ್ಲ ಒಂದು ಇದು ಮಾಡಿ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆಗಳು ಹದಗೆಡಬಾರ್ದು ಅನ್ನೋದೊಂದು, ರೈತರಿಗೆ ಯಾರು ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಯಾರು ಸಾರ್ವಜನಿಕರು ತಾಲೂಕು ಆಫೀಸ್ಗೆ ಬರಬಾರ್ದು ಅಂದ್ಬಿಟ್ಟು ನಾನು ನಿಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ಕೋರ್ಕೊತಾ ಇದ್ದೀನಿ. ಕಾರಣ ಇಷ್ಟೇ, ಕಾನೂನು ಸುವ್ಯವಸ್ಥೆ ನಾವು ತಾಲೂಕಿಗೆ ಸಾರ್ವಜನಿಕರ ಬೇಡ ಅಂತ ನಾನು ನಿಮ್ಮ ವಾಹಿನಿ ಮುಖಾಂತರ ಕೋರ್ಕೊತಾ ಇದ್ದೀನಿ.